ಹಾಯ್ ಫ್ರೆಂಡ್ಸ್, ಟೊಮೆಟೊ ಸಬ್ಜಿ ಮಾಡೋಣ ಬನ್ನಿ. ನಾನು ನಿನ್ನೆ ವಿಡಿಯೋ ಹಾಕಿದ್ದೆ, ತುಂಬ ಜನಕ್ಕೆ ಅರ್ಥ ಆಗಲಿಲ್ಲ ಅಂದರು. ಅದಕ್ಕೆ ಮತ್ತೆ ರೀಕ್ಯಾಪ್ ಹಾಕ್ತಾಯಿದ್ದೀನಿ. ನಾನು 4 ಟೊಮೆಟೊ 4 ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕೋಣ. ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಚೆನ್ನಾಗಿ ಚಟ್ಪಟ ಆದಮೇಲೆ 4 ಈರುಳ್ಳಿ ಸಣ್ಣದಾಗಿ ಸ್ಲೈಸಸ್ ಕಟ್ ಮಾಡ್ಕೊಂಡಿದ್ದೆ, ಅದು ಹಾಕ್ಬಿಡೋಣ. ನೋಡಿ, ಈ ಈರುಳ್ಳಿ ಯಾವಾಗಲೇ ಫ್ರೈ ಮಾಡೋಕೆ ಹಾಕೋದಾಗ್ಬಿಟ್ಟು ಒಂದು ಚಿಟಿಕೆ ಉಪ್ಪು ಹಾಕಿ, ಬೇಗ ಬೆಂದೋಗ್ಬಿಡುತ್ತೆ ಎಣ್ಣೆಯಲ್ಲಿ. ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ರೆ ಬೇಗ ಬ್ರೌನ್ ಕಲರ್ ಬಂದುಬಿಡುತ್ತೆ ಈರುಳ್ಳಿ, ಕೆಲಸ ಬೇಗ ಆಗುತ್ತೆ ಅಂತ ಅಷ್ಟೇ. ಈರುಳ್ಳಿ ಹಾಕ್ರಿ, ಒಂದು 5 ನಿಮಿಷ ಮುಚ್ಚಿಬಿಡಿ, ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ನೋಡಿ ಎಷ್ಟು ಬೇಗ ಬೆಂದೋಯ್ತು. ಇದಕ್ಕೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಅರಿಶಿನ. ಇಷ್ಟೇ ಫ್ರೆಂಡ್ಸ್ ಮಸಾಲೆ. ಇದಕ್ಕೆ ಟೇಸ್ಟ್ ನೋಡಿದ್ರೆ ಸೂಪರಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ. ಈಗ 4 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ಸ್ಲೈಸಸ್ಸು, ಅದನ್ನು ಹಾಕ್ಬಿಡೋಣ. ನೆನ್ನೆ ಹಾಕಿರೋ ವಿಡಿಯೋಲಿ ಏನೋ ಇದು ಗೊತ್ತಾಗಲಿಲ್ಲ ಮೆಥಡು ಅಂದರು, ಅದಕ್ಕೆ ಮತ್ತೆ ಹಾಕ್ತಾಯಿದ್ದೀನಿ ಅಷ್ಟೇ. 4 ಟೊಮೆಟೊ ಸ್ಲೈಸ್ ಮಾಡಿ ಹಾಕ್ಬಿಡೋಣ. ಇದು ಪ್ರೋಸೆಸ್ ಬೇಗ ಮುಗಿಯುತ್ತೆ ಫ್ರೆಂಡ್ಸ್. ಐಟಮ್ಸು ಕಮ್ಮಿ, 2 ಐಟಮ್ಸು ಎಲ್ಲ ಮನೇಲಿರೋ ಅಂಥದ್ದೇ. ತಕ್ಷಣಕ್ಕೆ ಚಪಾತಿಗೆ, ಬಿಸಿ ಅನ್ನಕ್ಕೆ ತಕ್ಷಣಕ್ಕೆ ಮಾಡ್ಕೋಬೋದು. ಟೈಮು ಅಷ್ಟೇ, ಒಂದು 10-15 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. 10 ನಿಮಿಷ ನೋಡಿ, ಎಣ್ಣೆ ಮೇಲೆ ತೇಲ್ತಾ ಇದೆ, ಟೊಮೊಟೊ ಬೆಂದೋಗಿದೆ, ಈರುಳ್ಳಿನೂ ಬೆಂದೋಗ್ಬಿಟ್ಟಿದೆ. ಒಂದು ಸಲ ಕೈ ಆಡಿಸ್ಬಿಡೋಣ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಂಗೆ. ನೋಡಿ ರೆಡಿಯಾಗಿದೆ. ಇದು ಸ್ವಲ್ಪ ಕೊತ್ತಂಬರಿ ಮೇಲೆ ಹಾಕ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಈಸಿ ಮೆಥಡ್ ಇರೋದ್ರಿಂದ ಅನ್ನಕ್ಕೆ, ಚಪಾತಿಗೆ ಟ್ರೈ ಮಾಡಿ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಸಾರಿ ನೆನ್ನೆ ಮಿಸ್ ಆಗಿರೋದಕ್ಕೆ ವಿಡಿಯೋ.